ಬಿಹಾರದಲ್ಲಿ ಬಿಜೆಪಿ ಭದ್ರಕೋಟೆ ಎನ್ನಿಸಿದಂತಹ ಬಾಂಕಿಪುರದಲ್ಲಿ ಪ್ರಶಾಂತ್ ಕಿಶೋರ್ ಗೆದ್ದಿದ್ದಾರೆ. 35 ವರ್ಷಗಳಿಂದ ಅನಾಯಾಸವಾಗಿ ಆ ಸ್ಥಾನವನ್ನ ಗೆಲ್ತಾ ಇದ್ದಂತಹ ಬಿಜೆಪಿಗೆ ಇದು ದೊಡ್ಡ ಸೋಲು. ಈ ಕ್ಷೇತ್ರದಿಂದ 4 ಬಾರಿ ಶಾಸಕರಾಗಿದ್ದ ನಿತಿನ್ ನವೀನ್ ಈಗ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ. ಬಿಹಾರದಲ್ಲಿ ಮೊದಲ ಸಲ ಬಿಜೆಪಿ ಮುಖ್ಯಮಂತ್ರಿ ಇರುವಂತಹ ಹೊತ್ನಲ್ಲೇ ಬಿಜೆಪಿಗೆ ಇಂಥದ್ದೊಂದು ಸೋಲಾಗಿದೆ. ಇದು ಜನಸುರಾಜ್ ಪಕ್ಷಕ್ಕೆ ಮತ್ತೆ ಪ್ರಶಾಂತ್ ಕಿಶೋರ್ ಅವರಿಗೆ ಒಂದು ಪ್ರಮುಖ ಗೆಲುವಿದು. ಉಪಚುನಾವಣೆಯಲ್ಲಿನ ಈ ಫಲಿತಾಂಶ ಬಿಹಾರ ರಾಜಕೀಯದಲ್ಲಿ ತಮ್ಮ ಪಕ್ಷಕ್ಕೆ ಪ್ರಮುಖ ಬಾಗಿಲು ತೆರೆಯಬಹುದು ಅಂತ ಪ್ರಶಾಂತ್ ಕಿಶೋರ್ ಗೊತ್ತಾಗಿದೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಒಂದೇ ಒಂದು ಸ್ಥಾನವನ್ನ ಗೆಲ್ಲದೇ ಇದ್ದದಕ್ಕಾಗಿ ಜನಸುರಾಜ್ ಪಕ್ಷವನ್ನ ಅಪಹಾಸ್ಯ ಮಾಡಲಾಗಿತ್ತು. 7 ತಿಂಗಳ ನಂತರ ಪ್ರಶಾಂತ್ ಕಿಶೋರ್ ಶಾಸಕರಾಗಿ ವಿಧಾನಸಭೆಯತ್ತ ನಡೀತಾ ಇದ್ದಾರೆ. ಬಿಹಾರದಲ್ಲಿ ಮಕ್ಕಳಿಗೆ ಶಿಕ್ಷಣ, ಉದ್ಯೋಗ ಸಿಗುವಂತಾಗೋದಕ್ಕೆ ಒಳ್ಳೆಯ ವ್ಯಕ್ತಿಯನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿ ಅನ್ನುವಂಥ ಒಂದು ಸಂದೇಶವನ್ನ ಬಾಂಕಿಪುರದ ಜನರು ನೀಡಿದ್ದಾರೆ ಅಂತ ಪ್ರಶಾಂತ್ ಕಿಶೋರ್ ಅವರು ಹೇಳಿದ್ದಾರೆ. ಇಲ್ಲಿ ಮುಖ್ಯವಾದ ವಿಷಯ ಏನು ಅಂತ ಅಂದ್ರೆ ಬಿಹಾರಕ್ಕೆ ಉತ್ತಮ ನಾಯಕತ್ವ ಬೇಕು ಅಂತ ಹೇಳಿದ್ದಾರೆ. ಬಾಂಕಿಪುರದಲ್ಲಿ ಬಿಜೆಪಿಯನ್ನ ಸೋಲಿಸುವಲ್ಲಿ ಜಂಜಿಗಳು ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಪಾಟ್ನಾದ ಬಾಂಕಿಪುರದಲ್ಲಿ ನಡೆದಂತಹ ಈ ಉಪಚುನಾವಣೆಯನ್ನ ಜಂಜಿ ಚುನಾವಣೆ ಅಂತಾನೆ ಹೇಳ್ಬಹುದು. ಈ ಕ್ಷೇತ್ರದಲ್ಲಿ ಮತದಾನದ ಪ್ರಮಾಣ ತುಂಬಾನೇ ಕಡಿಮೆ ಆಗಿತ್ತು. ಆದ್ರೆ ಜಂಜಿ ಮತಗಳು ಬಿಜೆಪಿಗೆ ಹೋಗ್ಲಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟ ಆಗಿದೆ. ಪ್ರತಿ ಚುನಾವಣೆಯಲ್ಲೂ ಕೂಡ ಆರ್ಜೆಡಿ ಇಲ್ಲಿ 2ನೇ ಅತಿ ದೊಡ್ಡ ಪಕ್ಷ ಆಗಿರ್ತಾ ಇತ್ತು. ಆದ್ರೆ ಈ ಬಾರಿ ಅದು 3ನೇ ಸ್ಥಾನ ಕುಸಿದಿದೆ. ದಿಲ್ಲಿಯ ಜಂತರ್ ಮಂತರ್ ನಂತರ ಬಿಹಾರದ ಬಾಂಕಿಪುರ ವಿದ್ಯಾರ್ಥಿಗಳ ಹೋರಾಟದ ಪ್ರಮುಖ ಸ್ಥಳ ಆಗಿತ್ತು. ಜಂತರ್ ಮಂತರ್ನಲ್ಲಿ ದೆಹಲಿ ಪೊಲೀಸರು ಕ್ರೂರವಾಗಿ ದಾಳಿ ಮಾಡಿದಾಗ ಪಾಟ್ನಾದಲ್ಲೂ ಕೂಡ ಪ್ರತಿಭಟನೆ ನಡೆಯಿತು. ಪಾಟ್ನಾದಲ್ಲಿಯೂ ಕೂಡ ವಿದ್ಯಾರ್ಥಿಗಳನ್ನ ದೊಡ್ಡ ಪ್ರಮಾಣದಲ್ಲಿ ಥಳಿಸಲಾಯಿತು. ಇದರ ಪರಿಣಾಮವನ್ನ ಬಿಜೆಪಿ ಈಗ ಅನುಭವಿಸಿದೆ. ಪಾಟ್ನಾದ ಜಂಜಿಗಳು ಬಿಜೆಪಿ ಮೇಲೆ ಕೋಪಗೊಂಡಿದ್ರು. ಆದ್ರೆ ಆರ್ಜೆಡಿ ಮತ್ತೆ ಕಾಂಗ್ರೆಸ್ ಬಗ್ಗೆಯೂ ಕೂಡ ಅವರು ಒಲವನ್ನ ತೋರಿಸಲಿಲ್ಲ. ವಿದ್ಯಾರ್ಥಿಗಳ ವಿಷಯವಾಗಿ ರಾಹುಲ್ ಗಾಂಧಿ ಅವರು ನಿರಂತರವಾಗಿ ಬೆಂಬಲವನ್ನ ನೀಡ್ತಾ ಇದ್ರು ಕೂಡ ಆರ್ಜೆಡಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗೆ ಜಂಜಿ ಮತಗಳು ಯಾಕೆ ಬರಲಿಲ್ಲ ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ಯೋಚನೆ ಮಾಡಬೇಕಾಗಿದೆ. ವಾಸ್ತವವಾಗಿ ಬಿಜೆಪಿಗೆ ಇದು ತುಂಬಾನೇ ದೊಡ್ಡ ಸೋಲು. ಬಿಜೆಪಿಗೆ ತನ್ನ ಸಾಂಪ್ರದಾಯಿಕ, ಕೌಟುಂಬಿಕ ಮತ್ತೆ ಜಾತಿವಾದಿ ಭದ್ರಕೋಟೆಯಲ್ಲಿಯೂ ಕೂಡ ಸೋಲಾಗಬಹುದು ಅನ್ನೋದನ್ನ ಜಂಜಿಗಳು ತೋರಿಸಿದ್ದಾರೆ. ಬಾಂಕಿಪುರ ಉಪಚುನಾವಣೆ ಆಯೋಗದ ವಿರುದ್ಧ ಹಲವಾರು ಆರೋಪಗಳನ್ನು ಹೊರಿಸಿತು. ಪೊಲೀಸ್ ಆಡಳಿತದ ವಿರುದ್ಧ ಪ್ರಶಾಂತ್ ಕಿಶೋರ್ ಅವರು ಗಂಭೀರ ಆರೋಪಗಳನ್ನು ಹೊರಿಸಿದ್ರು. ಜೀವಿಕಾ ದೀದಿ ಮೂಲಕ ಮತದಾರರ ಮೇಲೆ ಬಿಜೆಪಿ ಪ್ರಭಾವ ಬೀರಿದಂತಹ ಆರೋಪಗಳು ಕೂಡ ಇದ್ವು. ಹಿಂದೂ ಧರ್ಮದ ಹೆಸರಿನಲ್ಲಿ ಮತಗಳನ್ನ ಕೇಳುವಂತ ಯತ್ನವನ್ನು ಕೂಡ ಬಿಜೆಪಿ ಮಾಡಿತು. 1995ರಿಂದ ಗೆಲ್ತಾ ಇದ್ದಂತಹ ಸ್ಥಾನದಲ್ಲಿ ಅದು ಹಿಂದೂ ಧರ್ಮ ಮತ್ತೆ ಹಿಂದೂ ಅಭದ್ರತೆ ಹೆಸರಿನಲ್ಲೇನೆ ಮತ ಕೇಳೋದಿಕ್ ಮುಂದಾಗಿತ್ತು. ಸಿಂಧೂರ ಬಣ್ಣದ ಹೆಸರಿನಲ್ಲಿ ಮತ ಯಾಚಿಸುವಂತಹ ಪೋಸ್ಟರ್ಗಳನ್ನು ಕೂಡ ಅಲ್ಲಿ ಹಾಕಲಾಗಿತ್ತು. ಚುನಾವಣಾ ರಾಜಕೀಯದಲ್ಲಿ ಗಂಭೀರವಾಗಿ ಕಾಣುವಂತಹ ಪ್ರಶಾಂತ್ ಕಿಶೋರ್ ಕಳೆದ ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರಲಿಲ್ಲ. ಆಗ ಅವರು ಸೋಲಿನ ಭಯದಿಂದಾಗಿ ಸ್ಪರ್ಧೆ ಮಾಡ್ತಾ ಇಲ್ಲ ಅಂತ ಹೇಳ್ಕೊಳ್ಳಲಾಯಿತು. ಅವರು ಗಂಭೀರವಾಗಿಲ್ಲ, ಜನಸುರಾಜ್ ಬಿಜೆಪಿಯ ಬಿ ಟೀಮ್, ಅದಕ್ಕಾಗಿನೇ ಪ್ರಶಾಂತ್ ಕಿಶೋರ್ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇಲ್ಲ ಅಂತ ಹೇಳಾಯ್ತು. ಚುನಾವಣೆಯಲ್ಲಿ ತಮ್ಮ ಪಕ್ಷದ ಹೀನಾಯ ಸೋಲಿನ ನಂತರ ಕೂಡ ಪ್ರಶಾಂತ್ ಕಿಶೋರ್ ಅವರು ರಾಜಕೀಯವನ್ನ ಬಿಡಲಿಲ್ಲ. ಅವರು ಪಾಟ್ನಾದ ಪಕ್ಕದ ಸ್ಥಳದಲ್ಲಿ ಬಿಹಾರ ನವನಿರ್ಮಾಣ ಆಶ್ರಮವನ್ನ ನಿರ್ಮಿಸಿ ಅಲ್ಲಿಗೆ ಸ್ಥಳಾಂತರಗೊಂಡ್ರು. ಬಾಂಕಿಪುರ ಉಪಚುನಾವಣೆಯಲ್ಲಿ ಅಭ್ಯರ್ಥಿಯಾಗುವ ಮೂಲಕ ಪ್ರಶಾಂತ್ ಕಿಶೋರ್ ದೊಡ್ಡ ರಿಸ್ಕ್ ಅನ್ನ ತೆಗೆದುಕೊಂಡ್ರು. ಅದು ಬಿಜೆಪಿಯ ಒಂದೇ ಜಾತಿಗೆ ಸೇರಿದಂತಹ ಒಂದೇ ಕುಟುಂಬದ ಸದಸ್ಯರು 1995ರಿಂದನೂ ಗೆಲ್ತಾ ಇದ್ದಂತಹ ಕ್ಷೇತ್ರ ಆಗಿತ್ತದು. 1990ರ ದಶಕದಲ್ಲಿ ಲಾಲು ಯಾದವ್ ತಮ್ಮ ಉತ್ತುಂಗದಲ್ಲಿದ್ದಾಗ ಅವ್ರ ವಿರೋಧಿಗಳು ಬಿಹಾರದಾದ್ಯಂತ ಅವ್ರ ವಿರುದ್ಧ ನಿಲ್ಲೋದಿಕ್ ಸಾಧ್ಯವಾಗದಂತ ಹೊತ್ನಲ್ಲೂ ಕೂಡ ಬಾಂಕಿಪುರವನ್ನ ಬಿಜೆಪಿನೇ ಗೆಲ್ತಾ ಇತ್ತು. ನಿತಿನ್ ನವೀನ್ ಕೂಡ 4 ಬಾರಿ ಗೆದ್ರು. ಮತ್ತೆ ಅವ್ರಿಗಿಂತನೂ ಮೊದಲು ಅವ್ರ ತಂದೆ ನವೀನ್ ಕಿಶೋರ್ ಪ್ರಸಾದ್ ಸಿನ್ಹಾ ಕೂಡ 4 ಬಾರಿ ಗೆದ್ರು. ಅಲ್ಲಿ ತಾನು ಕಣಕ್ಕಿಳಿಸಿದಂಥ ಯಾರೇ ಆದ್ರೂ ಕೂಡ ಗೆಲ್ತಾರೆ ಅನ್ನುವಂಥ ಒಂದು ವಿಶ್ವಾಸ ಬಿಜೆಪಿಗಿತ್ತು. ಪ್ರಚಾರದ ಸಮಯದಲ್ಲಿ ಪ್ರಶಾಂತ್ ಕಿಶೋರ್ ಅವರು ಬಿಜೆಪಿ ಈ ಗ್ರಹಿಕೆಯನ್ನ ಛಿದ್ರಗೊಳಿಸಲಾಗುವುದು ಮತ್ತೆ ಬಿಜೆಪಿ ಯಾವತ್ತೂ ಕೂಡ ಅಂತ ಧೈರ್ಯವನ್ನ ತೋರಿಸಲಾರದು ಅಂತ ಹೇಳಿದ್ರು. ಅದು ಈಗ ನಿಜ ಆಗಿದೆ. 35 ವರ್ಷಗಳಿಂದ ಒಂದೇ ಕುಟುಂಬ, ಒಂದೇ ಜಾತಿಯ ಅಭ್ಯರ್ಥಿಗಳು ಗೆಲ್ತಾ ಇದ್ದಂತಹ ಆ ಕ್ಷೇತ್ರದಲ್ಲಿ ಈ ಬಾರಿ ಪ್ರಶಾಂತ್ ಕಿಶೋರ್ ಅವರು ಗೆದ್ದಿದ್ದಾರೆ. ಬಿಜೆಪಿ ತಾನೇ ಗೆಲ್ತೀನಿ ಅಂತ ಲಡ್ಡುಗಳನ್ನ ತಯಾರಿಸಿಟ್ಕೊಂಡು ಕಾಯ್ತಾ ಇತ್ತು. ಆದ್ರೆ ಈಗ ಬಿಜೆಪಿ ಸೋತಿದೆ. ಈ ಬಾರಿ ಬಿಜೆಪಿ ಲೆಕ್ಕ ತಪ್ಪಾಗಿತ್ತು ಅಂತ ಪ್ರಶಾಂತ್ ಕಿಶೋರ್ ಅವರು ಸಾಬೀತುಪಡಿಸಿದ್ರು. ನಿತಿನ್ ನವೀನ್ ಸ್ವತಃ ತಮ್ಮ ಹಳೆಯ ವೈಯಕ್ತಿಕ ಸಂಬಂಧವನ್ನ ಉಲ್ಲೇಖ ಮಾಡಿ ಇಲ್ಲಿ ಹಲವಾರು ಬಾರಿ ಪ್ರಚಾರ ಮಾಡಿದ್ರು. ಆದ್ರೂ ಕೂಡ ಬಿಜೆಪಿ ಕ್ಷೇತ್ರವನ್ನ ಕಳ್ಕೊಳ್ತು. ಜನಸುರಾಜ್ನ ಈ ಗೆಲುವು ಮುಸ್ಲಿಂ ಮತದಲ್ಲಿನ ಬದಲಾವಣೆ ಇಲ್ಲದೇನೆ ಆಗ್ತಾ ಇರಲಿಲ್ಲ. ಬಾಂಕಿಪುರದ ಮುಸ್ಲಿಂ ಮತದಾರರು ಆರ್ಜೆಡಿಯನ್ನ ಬಿಟ್ಟು ಜೆಡಿಯುವನ್ನ ಸೇರಿದ್ರು. ಇದು ಜನಸುರಾಜಿಗೆ ಸಿಕ್ಕಂತ ಪ್ರಮುಖ ಗೆಲುವು.
ಬಾಂಕಿಪುರದಲ್ಲಿ ಜಯ ಗಳಿಸಿದ್ರೆ ಬಿಹಾರದಲ್ಲೂ ಕೂಡ ತನ್ನ ಹಕ್ಕನ್ನ ಸಾಧಿಸಬಹುದು ಅಂತ ಅದು ಗೊತ್ತಿದೆ. ಅದಕ್ಕಾಗಿನೇ ಈಗ ಜನಸುರಾಜ್ ಬೆಂಬಲಿಗರು ತುಂಬಾನೇ ಉತ್ಸಾಹದಿಂದ ಇದ್ದಾರೆ. ಸಾಮ್ರಾಟ್ ಚೌಧರಿ ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದಾಗ್ಲೇನೆ ಬಿಜೆಪಿ ಬಾಂಕಿಪುರದಲ್ಲಿ ಸೋತಿದೆ. ಅವ್ರ ನೇತೃತ್ವದಲ್ಲಿ ಮೊದಲ ಬಾರಿಗೆ ಬಿಜೆಪಿ ಸರ್ಕಾರ ರಚನೆ ಆದಂತಹ ಹೊತ್ತಿನಲ್ಲಿ ಬಿಜೆಪಿ ತನ್ನ ಸಾಂಪ್ರದಾಯಿಕ ಸ್ಥಾನವನ್ನ ಕಳ್ಕೊಂಡಿದೆ. ಈಗ ಈ ಮಡಿಲ ಮೀಡಿಯಾಗಳೆಲ್ಲಾನು ಸೇರ್ಕೊಂಡು ಬಿಜೆಪಿ ಒಳಗಿನ ಗುಂಪುಗಾರಿಕೆನೇ ಇದಕ್ಕೆ ಕಾರಣ ಅಂತ ಕತೆ ಹೇಳ್ತಾ ಕೂತಿವೆ. ಈಗ ಸಾಮ್ರಾಟ್ ಚೌಧರಿ ಅವರನ್ನ ಮುಖ್ಯಮಂತ್ರಿಯಾಗಿ ನೇಮಿಸಿದ್ರಿಂದಾಗಿ ಹಳೆಯ ಬಿಜೆಪಿ ಕಾರ್ಯಕರ್ತರು ಮತ್ತೆ ಬೆಂಬಲಿಗರು ಅಸಮಾಧಾನಗೊಂಡಿದ್ರು ಅಂತ ಹೇಳ್ತಾ ಇವೆ. ಆದ್ರೆ ಚುನಾವಣೆಗೂ ಮೊದಲು ಅಥವಾ ಸಾಮ್ರಾಟ್ ಚೌಧರಿ ಅವರನ್ನ ಮುಖ್ಯಮಂತ್ರಿಯಾಗಿ ನೇಮಿಸಿದಾಗ ಇದೇ ಮೀಡಿಯಾಗಳು ಇಂಥದ್ದೇನನ್ನು ಕೂಡ ಚರ್ಚೆ ಮಾಡಿರ್ಲಿಲ್ವಲ್ಲ. ನಿಜ ಏನು ಅಂತ ಅಂದ್ರೆ ಬಾಂಕಿಪುರದ ಜನರು ಬಿಜೆಪಿಯನ್ನ ತಿರಸ್ಕರಿಸಿದ್ದಾರೆ. ಬಿಜೆಪಿಯ ರಾಜಕೀಯವನ್ನ, ಬಿಜೆಪಿಯ ಅಹಮ್ಮನ್ನ, ಅದರ ಹಿಂದುತ್ವವನ್ನ ಬಾಂಕಿಪುರದ ಜನ ತಿರಸ್ಕರಿಸಿದ್ದಾರೆ. ದಿಲ್ಲಿಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಬಿದ್ದಂತಹ ಲಾಠಿ ಹಾಗೂ ಪಲ್ಲೆಟ್ ಗನ್ಗಳ ಮೊದಲ ರಾಜಕೀಯ ಬೆಲೆಯನ್ನ ಬಾಂಕಿಪುರದಲ್ಲಿ ಬಿಜೆಪಿ ತೆತ್ತಿದೆ. ಇವತ್ತು ಅಲ್ಲಿ ಗೆಲ್ಲೋ ಮೂಲಕ ಪ್ರಶಾಂತ್ ಕಿಶೋರ್ ಅವರು ಬಿಹಾರ ರಾಜಕೀಯದಲ್ಲಿ ತಮ್ಮ ನೆಲೆಯನ್ನ ಸ್ಥಾಪಿಸಿದ್ದಾರೆ. ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಸಾಮ್ರಾಟ್ ಚೌಧರಿ ಅಪರಾಧ ದಾಖಲೆ ಮತ್ತೆ ಶೈಕ್ಷಣಿಕ ದಾಖಲೆ ಬಗ್ಗೆ ಪ್ರಶಾಂತ್ ಕಿಶೋರ್ ಹಲವಾರು ಬಾರಿ ಗಂಭೀರ ಆರೋಪಗಳನ್ನ ಮಾಡಿದ್ರು. ಈಗ ಚೌಧರಿಯ ರಾಜಕೀಯ ಪರೀಕ್ಷೆ ಗಂಭೀರವಾಗಿ ಪ್ರಾರಂಭ ಆಗತ್ತೆ. ಪ್ರಶಾಂತ್ ಕಿಶೋರ್ ಅವ್ರ ಗೆಲುವು ಸಾಮ್ರಾಟ್ ಚೌಧರಿಗೆ ಒಳ್ಳೆಯ ಸುದ್ದಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಪ್ರಶಾಂತ್ ಕಿಶೋರ್ ಸರಿಯಾದ ರಾಜಕೀಯ ಆಟ ಆಡಿದ್ರೆ ಅವ್ರು ಬಹುಬೇಗ ಸಾಮ್ರಾಟ್ ಚೌಧರಿಯನ್ನ ಬಿಜೆಪಿ ಸೋಲಿಗೆ ಹೊಣೆ ಮಾಡ್ತಾರೆ. ಈ ಚುನಾವಣೆಯಲ್ಲಿ ಪ್ರಶಾಂತ್ ಕಿಶೋರ್ ಎಷ್ಟು ಕಷ್ಟದಿಂದ ಗೆದ್ದಿದ್ದಾರೆ ಅನ್ನೋದನ್ನ ಪ್ರಚಾರದ ಸಮಯದಲ್ಲಿನ ಅವರ ಪತ್ರಿಕಾಗೋಷ್ಠಿಯ ಮೂಲಕನೇ ಅರ್ಥ ಮಾಡ್ಕೊಳ್ಬಹುದು. ಅಧಿಕಾರಿಗಳು ಒಂದು ಪಕ್ಷದ ಪರವಾಗಿ ನಿಲ್ಲೋದ್ರ ಬಗ್ಗೆ ಅವ್ರು ಮಾತಾಡಿದ್ರು. ಪೊಲೀಸರ ತಪ್ಪಿಗೆ ಸಂಬಂಧಪಟ್ಟಂತ ಎಲ್ಲಾ ಪುರಾವೆಗಳನ್ನ ನಾವು ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದೀವಿ ಅಂತ ಅವ್ರು ಹೇಳಿದ್ರು. ಆಗಸ್ಟ್ 1ರಂದು ಪ್ರಶಾಂತ್ ಕಿಶೋರ್ ಪಾಟ್ನಾ ಚುನಾವಣಾಧಿಕಾರಿಗೆ ತಮ್ಮ ಅರ್ಜಿಯನ್ನು ಸಲ್ಲಿಸಿದ್ರು. ತನಿಖೆ ನಡೆಸಬೇಕು ಅಂತ ಒತ್ತಾಯ ಮಾಡಿದ್ರು. ಚುನಾವಣಾಧಿಕಾರಿ ತನಿಖೆ ಭರವಸೆಯನ್ನ ನೀಡಿದ್ದಾರೆ ಅಂತ ಪ್ರಶಾಂತ್ ಕಿಶೋರ್ ಅವರು ಹೇಳಿದ್ರು. ಆದ್ರೆ ಯಾವ ರೀತಿಯ ತನಿಖೆ ನಡೆಯುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರನೇ ಇದು. ಚುನಾವಣಾ ಆಯೋಗ ನಿಷ್ಪಕ್ಷವಾಗಿರದಿದ್ರೆ ಪ್ರಶಾಂತ್ ಕಿಶೋರ್ ಹೇಗೆ ಗೆಲ್ತಾ ಇದ್ರು ಅಂತ ಹೇಳೋ ಮೂಲಕ ಈಗ ಎಲ್ಲವನ್ನ ಬದಿಗೆ ಸರಿಸಲಾಗತ್ತೆ. ಮತದಾನದ ದಿನ ಕೂಡ ಬಿಹಾರ ಪೊಲೀಸರು ತಮ್ಮ ಪಕ್ಷದ ಕನಿಷ್ಠ 20 ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಪ್ರಶಾಂತ್ ಕಿಶೋರ್ ಆರೋಪ ಮಾಡ್ತಾನೆ ಇದ್ದಾರೆ. ಜುಲೈ 30ರಂದು ಬೆಳಗಿನ ಜಾವ 1 ಗಂಟೆಗೆ ಪ್ರಶಾಂತ್ ಕಿಶೋರ್ ತಮ್ಮ ಬೆಂಬಲಿಗರ ದೊಡ್ಡ ಗುಂಪಿನೊಂದಿಗೆ ಜಕ್ಕನ್ಪುರ ಪೊಲೀಸ್ ಠಾಣೆಗೆ ಬಂದ್ರು. ಸ್ಟೇಷನ್ ಹೌಸ್ ಆಫೀಸರ್ ಜೊತೆಗಿನ ಅವ್ರ ವಾಗ್ವಾದದ ವಿಡಿಯೋ ಕೂಡ ವೈರಲ್ ಆಗಿತ್ತು. ತಮ್ಮ ಕಾರ್ಯಕರ್ತರನ್ನ ಅಕ್ರಮವಾಗಿ ಬಂಧಿಸಲಾಗಿದೆ ಅಂತ ಅವರು ಆರೋಪ ಮಾಡಿದ್ರು. ಪ್ರಚಾರ ಮುಗಿದ ನಂತರ ಕೂಡ ಅವರು ಇತರ ಜಿಲ್ಲೆಗಳಿಂದ ಇಲ್ಲಿ ಪ್ರಚಾರ ಮಾಡ್ತಾ ಇದ್ದಿದ್ರಿಂದ ಅವರನ್ನ ಬಂಧನದಲ್ಲಿ ಇರಿಸಲಾಗಿದೆ ಅಂತ ಪೊಲೀಸರು ಹೇಳಿದ್ರು. ಆದ್ರೆ ಸತ್ಯ ಪೊಲೀಸರ ಈ ಹೇಳಿಕೆಗೆ ವಿರುದ್ಧ ಆಗಿತ್ತು. 50ಕ್ಕೂ ಹೆಚ್ಚು ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಮತ್ತೆ ಅವರಲ್ಲಿ ಹೆಚ್ಚಿನವರು ಪಾಟ್ನಾದ ಸ್ಥಳೀಯ ನಿವಾಸಿಗಳು. ಪೊಲೀಸರು ಅವ್ರ ಮನೆಗಳ ಮೇಲೆ ದಾಳಿಯನ್ನ ನಡೆಸಿದ್ರು. ಸೆಕ್ಷನ್ 144 ಬಗ್ಗೆ ಯಾವುದೇ ಉಲ್ಲೇಖನೇ ಇರಲಿಲ್ಲ. ಜನರು ಮನೆಯಲ್ಲಿ ಮಲಗಿದ್ರು. ಪೊಲೀಸರು ಅವ್ರ ಮನೆಗಳಿಗೆ ನುಗ್ಗಿ ಬೆಳಗಿನ ಜಾವ ಅವರನ್ನ ಬಂಧಿಸಿದ್ರು ಅಂತ ಪ್ರಶಾಂತ್ ಕಿಶೋರ್ ಅವರು ಹೇಳಿದ್ರು. ಚುನಾವಣೆ ಸಮಯದಲ್ಲಿ ಪೊಲೀಸರು ಬಂಧಿಸಿದಂತಹ ಸ್ಥಳೀಯ 18ಕ್ಕೂ ಹೆಚ್ಚು ಜನರ ಬಗ್ಗೆ ಅವರು ಉಲ್ಲೇಖ ಮಾಡಿದ್ರು. ಯಾವುದೇ ಕಾರಣನೇ ಇಲ್ಲದೇನೆ ಅವರನ್ನ ಅರೆಸ್ಟ್ ಮಾಡಿ ನಂತರ ಯಾವುದೇ ವಿವರಣೆ ಇಲ್ಲದೆ ಅವರನ್ನ ಬಿಡುಗಡೆ ಮಾಡಲಾಯಿತು. ಈಗ ಪೊಲೀಸರು ಈ 18 ಜನರನ್ನ ಯಾಕೆ ಅರೆಸ್ಟ್ ಮಾಡಿದ್ರು ಅನ್ನೋದನ್ನ ವಿವರಿಸಬೇಕು. ಅವರನ್ನ ಯಾಕೆ ಬಿಡುಗಡೆ ಮಾಡಲಾಯಿತು? ಈ ಜನರು ಕಾನೂನನ್ನ ಉಲ್ಲಂಘಿಸಿದ್ರ? ಇಲ್ದಿದ್ರೆ ಅವರನ್ನ ಬಂಧಿಸಿದಂತ ಈ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಏನ್ ಕ್ರಮ ಕೈಗೊಳ್ಳಲಾಗ್ತಾ ಇದೆ? ಪೊಲೀಸರು ಇದನ್ನ ವಿವರಿಸಬೇಕು ಅಂತ ಪ್ರಶಾಂತ್ ಕಿಶೋರ್ ಅವರು ಒತ್ತಾಯ ಮಾಡಿದ್ದಾರೆ. ಈ ಉಪಚುನಾವಣೆಯನ್ನ ಗೆಲ್ಲೋದಿಕ್ಕೆ ಬಿಜೆಪಿ ತನ್ನ ಎಲ್ಲಾ ಶಕ್ತಿಯನ್ನು ಕೂಡ ಬಳಸಿತು. ಪ್ರಶಾಂತ್ ಕಿಶೋರ್ ಕೂಡ ಯಾವುದೇ ಅವಕಾಶವನ್ನ ಬಿಟ್ಕೊಡ್ಲಿಲ್ಲ. ಈ ಸ್ಥಾನ ಬಿಹಾರ ರಾಜಕೀಯದಲ್ಲಿ ದೀರ್ಘವಾಗಿ ಚರ್ಚೆ ವಿಷಯವಾಗಿ ಉಳಿಯುತ್ತೆ. ಬಾಂಕಿಪುರ ರಾಜಧಾನಿ ಪಾಟ್ನಾದ ಹೃದಯ ಭಾಗದಲ್ಲಿದೆ. ಇಲ್ಲಿ ಮೇಲ್ನೋಟಕ್ಕೆ ಅಭಿವೃದ್ಧಿ ಆಗಿರೋ ಹಾಗೆ ಕಾಣುತ್ತೆ. ಬಾಂಕಿಪುರದ ಒಳ ಪ್ರದೇಶಗಳಲ್ಲಿ ಬಿಹಾರದಲ್ಲಿ ತೀವ್ರ ಬಡತನ ಮತ್ತೆ ನಗರೀಕರಣದ ಕ್ಷೀಣತೆ ಕಾಣಿಸುತ್ತೆ ನಮಗೆ. ಇಲ್ಲಿಯವರೆಗೂ ಅದನ್ನ ಗೆಲ್ತಾ ಬಂದವರು, ಅಧಿಕಾರದಲ್ಲಿದ್ದವರು ಏನ್ ಮಾಡಿದ್ರು ಅನ್ನುವಂಥ ಒಂದು ಪ್ರಶ್ನೆ ಹಾಗೆ ಉಳ್ಕೊಳ್ಳುತ್ತೆ. ಇಂಥ ಸ್ಥಿತಿಯಲ್ಲಿ ಪ್ರಶಾಂತ್ ಕಿಶೋರ್ ಗೆಲುವು ಬಿಹಾರದ ಜನರು ಬದಲಾವಣೆಯನ್ನ ಬಯಸ್ತಾ ಇರೋದ್ರ ಸೂಚನೆ ಕೂಡ ಆಗಿರ್ಬಹುದೇನೋ. ವೀಕ್ಷಕರೇ, ಈ ಕುರಿತು ನಿಮ್ಗೇನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.